ಸರ್ ಇದು ಏನು ಹುಲ್ಲು ಎಷ್ಟು ದಿವಸ ಆಯ್ತು ಸರ್ ಹಾಕಿ? ಸರ ಇದು ಶಿರಾ ಕಂಪನಿದು MRH RMH 4620 ಅಂತ ವೆರೈಟಿ ಇದೆ ಸರ್. ಇದು 60 ದಿವಸಕ್ಕೆ ಕೊಯ್ಲಿಗೆ ಬರ್ತದೆ. ಓಕೆ. 2 ವರ್ಷ ಮೊದಲು ಹಾಕಿದ್ದೇವೆ 1 ಎಕರೆ ಮತ್ತು 4 ಸಲ ಇದು ಕಟಾವು ಆಯ್ತದೆ ಸರ್. ಅಚ್ಚಾ. ಒಂದು ಸಲ ನಾವು ಬಿತ್ತನೆ ಮಾಡಿದೆ ಅಂದ್ರೆ 4 ಸಲ ಕಟಾವು ಆಯ್ತದೆ. ಮತ್ತು ಇದು ಒಂದು 3 ವರ್ಷ ಇರ್ತದೆ ಸರ್ ಇದು. ಹಾಂ. ಇದಕ್ಕೇನು ಹುಲ್ಲು ಅಂತಲ್ಲ ಸರ್? ಇದಕ್ಕೆ ನೇಪಿಯರ್ ಸರ್? ಸೂಪರ್ ನೇಪಿಯರ್ದಾಗ ಹಾಲೆಂಡ್ ಅಂತ ವೆರೈಟಿ. ಅಚ್ಚಾ. ಸೂಪರ್ ನೇಪಿಯರ್ದಾಗ ಹಾಲೆಂಡ್ದಾಗ ಬಂದಿಂದ ನಾವು ತಂದು ಹಚ್ಚಿದೆವು, ನಗರದಿಂದ ತಂದಿದ್ದೇವೆ. ಅಂದ್ರೆ ಅದೆಲ್ಲ ಇದು ಏನದಲ್ಲ, ಇದು ಪೂರ್ತಿ ಮೆತ್ತುಗ ಸರ್. ಇದು ಅಂಟ್ಕೊಂಡು ಮೆತ್ತಗೆ ಇದನ್ನ ಕಡೆ ದನಗಳು ಚಲೋ ತಿಂತ ಇದು. ಹಾಂ. ಎಷ್ಟು ಎಕರ್ದ ಹಾಕಿರಿ ಸರ್? 2 ಎಕರೆ ಹಾಕಿದ್ದೀವಿ ಸರ್. 2 ಎಕರ್ದ. ಹಾಂ. 2 ಎಕರೆ ಹಾಕಿದ್ದೀವಿ. ಈಗ ನಿಮ್ಮಲ್ಲಿ ಟೋಟಲ್ ಎಷ್ಟು ಅವ ಸರ್ ಹಸು ಎಮ್ಮಿ ಕಲ್ತು? ಈಗ ಟೋಟಲ್ ಹಸು ಅಂದ್ರೆ 30 ಸರ್ ಎಲ್ಲನೇ. 30ಕ್ಕೆ ಎಷ್ಟು ಎಕರೆ ಬೇಕು ಸರ್ ಹಸಿ ಮೇವು? 3 ಎಕರೆ ಬೇಕು ಸರ್. ಕಂಟಿನ್ಯೂದಾಗ ಇರ್ಬೇಕು. 3 ಎಕರೆ ಕಂಟಿನ್ಯೂದಾಗಿದ್ರ. ಈಗ ಒಂದು ಎಕ್ಸಾಂಪಲ್ ನಂದು ಒಂದು ಮ್ಯಾಲ ಫೀಲ್ಡ್ ಅದ. ಅಚ್ಚಾ. ಇದ್ರಕ್ಕಿಂತ ಮ್ಯಾಲ ಅದ. ನಾವೇನು ಮಾಡ್ತೇವೆ, ಒಂದು ಲೈನ್ ಕಟ್ ಮಾಡ್ಕೋತಾ ಹೋದ್ವಿ ಅಂತ ತಿಳ್ಕೊರಿ. ಇದು ಕಟ್ ಮಾಡಿದೆ ಈಗ ಆಲ್ರೆಡಿ ನಾವು. ಇದು ಕಟ್ ಮಾಡಿ ಒಂದು ಲೈನ್ ಕಟ್ ಮಾಡಿದ್ರೆ ಇದಕ್ಕೆ ನೀರು ಬಿಡೋದು, ಗೊಬ್ಬರ ಹಾಕೋದು. ಅಚ್ಚಾ. ಇದು ಮುಗಿದಂದ್ರೆ ಮ್ಯಾಲೆ ಈಗ ಆಲ್ರೆಡಿ ಚಾಲು ಅದ ಮ್ಯಾಲೆ ಕಟ್ಟಿಂಗ್. ಅದು ಕಟ್ ಮಾಡೋಣ, ಒಂದು ಸೈಡಿಗೆ ಕಟ್ ಮಾಡ್ಕೊತಾ ಹೋಗೋದು, ಒಂದು ಸೈಡ್ ನೀರು ಬಿಡ್ಕೊತಾ ಹೋಗೋದು ಅಷ್ಟೇ. ಅಂದ್ರೆ ರೆಗ್ಯುಲರ್ದಾಗ ಇರ್ಬೇಕು ಅದು. ಹಾಂ. ಒಂದೇ ಸಲ ಕಟ್ ಮಾಡ್ತಾ ಒಂದೇ ಸಲ ಅಂದ್ರೆ ಅದು ಎಲ್ಲ ಮತ್ತು ಹೆಚ್ಚಕಮ್ಮ ಆಯ್ತು ಸರ್. ಇದು ವ್ಯಾಕ್ಸಿನ್ ಅದು ಏನೆಲ್ಲ ಮಾಡಿಸ್ತೀರಿ ಸರ್? ಹಾಂ, ಮಾಡ್ತೇವೆ. ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ನಾವು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ಎಲ್ಲ ದನಗಳಿಗೆ ಮಾಡ್ತೀವಿ. ಎಲ್ಲ ದನಗಳಿಗೆ ನಮ್ಮ ಡಾಕ್ಟರ್, ನಮ್ಮದು DD ವೆಟರ್ನರಿ DD ಅವ್ರ ಕಡೆ ನಮಗೆ ಸಪೋರ್ಟ್ ಚಲೋ ಆಗ್ಯದ. ಮತ್ತು ಇಲ್ಲಿ ತೋರಣದಾಗ ನಮ್ಮಲ್ಲಿ ಡಾಕ್ಟರ್ ವೆಟರ್ನರಿ ಡಾಕ್ಟರ್ ಅವರು ಹಮೇಶ ಬರ್ತಾರೆ ನಮ್ಮಲ್ಲಿ, ವಿಸಿಟ್ ಮಾಡ್ತಾರೆ. ವೀಕ್ಲಿ 1-2 ವಿಸಿಟ್ ಮಾಡೇ ಮಾಡ್ತಾರೆ ನಮ್ಮ ಶೆಡ್ಡಿಗೆ. ಏನಾರ ಪ್ರಾಬ್ಲಮ್ ಆದ ಅಂದ್ರೂ ಅವ್ರು ಬರ್ತಾರೆ. ಬಂದು ನಮಗೆ ಹೆಲ್ಪ್ ಮಾಡ್ಯಾರ, ಇಲ್ಲ ಅಂತಿಲ್ಲ. ಮತ್ತು ಅದ್ರಾಗ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ನಮ್ಮ ಫ್ರೆಂಡ್ ಸರಿಯಾಗಿ ಒಂದು ಹಿಂಗೆ ಆಗಿನ ಕಡೆಯಿಂದ ಅವ್ರು ಸರಿ 1 ಸಲ 1-2 ಸಲ ಮಾತಾಡಿದೆ ಅಂದರು. ಅವ್ರ ಕಡೆಯಿಂದ ನಮಗೆ ಭಾಳ ಕೋಆಪ್ರೇಷನ್ ಆಗಿದೆ. DD ಸರಿ ವೆಟರ್ನರಿ DD ಅವ್ರ ಕಡೆಯಿಂದ ಕೋಆಪ್ರೇಷನ್ ಆಗ್ಯದ. ಅದೇ ಇದಕ್ಕೆ ಈಗ ಸೆಂಟ್ರಲೈಸ್ ಬ್ಯಾಂಕ್ ಅವಲ್ಲ, ಇದಕ್ಕೆ ಏನಾರ ನಾವು ಲೋನ್ ಪಡಿಬೇಕಂದ್ರೆ ಸೆಂಟ್ರಲೈಸ್ ಲೋನ್ ಕೊಡ್ತಾ ಇಲ್ಲ. ಈಗ ಮತ್ತೆ ಏನು ಮಾಡ್ತಾರೆ ರೈತರು, ಯಾವ್ದಾರ ಪ್ರೈವೇಟ್ ಬ್ಯಾಂಕಿಗೆ ಹೋದು ಪ್ರೈವೇಟ್ ಬ್ಯಾಂಕಿಗೆ ಲೋನ್ ತಗೋದು, ಈ ಟೈಪ್ ಆಗ್ಲತ್ತದ. ಸೆಂಟ್ರಲೈಸ್ ಬ್ಯಾಂಕ್ನವ್ರು ಲೋನ್ ಇದಕ್ಕೆ ಮಾಡ್ತಾ ಇಲ್ಲ. ಸರ್ ಇನ್ನೊಂದು, ಇದು ಒಣಗಿನ ಮೇವು ಸರ್ ಒಂದೇ ಸಲ ಸ್ಟಾಕ್ ಮಾಡ್ಕೋತೀರಿ? ಹಾಂ, ಒಂದೇ ಸಲ ಈ ಸೀಸನ್ದಾಗ ಒಂದೇ ಸಲ ಸ್ಟಾಕ್ ಮಾಡ್ಕೋತೀವಿ ಸರ್. ಹಾಂ. ಒಂದು ಸಲ ಸ್ಟಾಕ್ ಮಾಡ್ಕೊಂಡಿರಿ ಅಂತಂದ್ರೆ ಆಮೇಲೆ ಅದೇ ಕಂಟಿನ್ಯೂ ಒಂದು 10,000 ನಾವು ಒಣಗಿನ ಮೇವು ಸ್ಟಾಕ್ ಮಾಡಿದ್ದೀವಿ. ಮತ್ತು ಅಚಾಕ್ ಭೂಸ ಎಲ್ಲ ಸ್ಟಾಕ್ ಮಾಡಿದ್ದೀವಿ. ಒಂದು 20-25 ಟ್ರ್ಯಾಕ್ಟರ್ ಎಲ್ಲ ಈ ಟೈಪ್ ಮಾಡಿ ಒಂದು ಸಲ ಈಗ ಮುಗಿತು ಎಲ್ಲ ಸ್ಟಾಕ್ ಮಾಡೋದು. ಈಗ ಪೂರಾ 1 ವರ್ಷ ನಡೀತದೆ ಅಂತ ತಿಳ್ಕೊರಿ. ಬನ್ನಿ ಸರ್ ನೋಡೋಣ. हाँ भैया, आपका कौन सा गाँव, किधर से आए आप? मैं उत्तर प्रदेश प्रयागराज। अच्छा. कितने साल से कर रहे हैं यहाँ पे ड्यूटी? यहाँ पे 1 साल होगा। ये डेयरी फार्म में ज़्यादातर तो यूपी बिहार के लोग ही काम करते हैं, कारण क्या है? कि ये इस तरफ के लोग मतलब दूध नहीं निकाल पाते हैं। हम लोग को दूध निकालने का टाइमिंग और टेक्निक मालूम है कि कितने भैंस कितने जानवर निकाल सकते हैं। इधर के लोग मतलब 1-2-3 भैंस को अगर निकालने को बोलो तो नहीं निकाल पाते हैं। हम लोगों को अपना टाइमिंग होता है, सुबह में 3:30 बजे उठना पड़ता है, चारा वगैरह डालना पड़ता है। उसके बाद फिर चारा डालने के बाद राशन डालते हैं, राशन डालने के बाद अपना 4-4:30 बजे दूध निकालना स्टार्ट हो जाता है। सुबह में 6:30 बजे तक में दूध निकल जाता है। हाँ। अभी इतने जने, एक जने मैक्सिमम कितने भैंसों को और कितने गायों को मेंटेनेंस कर सकते हैं? 20। हाँ, या गाय हो या भैंस हो? हाँ, गाय या भैंस 20। हाँ, एक जने, एक लोग। चारा भी वही कट करके लाने का? नहीं, चारा काटने का अपना काम नहीं, अपना काम सिर्फ शेड के अंदर का है। हाँ, शेड के अंदर। हाँ, और
कुट्टी के पास मतलब वो गाड़ी रहते हैं चारा लाने वाले, वो अपने मशीन के पास रखते हैं। तो अपने को क्या है, मशीन चालू करने का और कुट्टी करने के बाद उसमें भूसा मिला करके जानवर को डालने का, खिलाने का। मेरे को ये बताओ, 20 भैंसों को मेंटेनेंस करने को टोटल शेड में और शेड के बाहर कितने जने की जरूरत पड़ेगा? सेट के अंदर तो 20 जानवर तो मतलब अकेले भी कर सकते हैं लोग जो करने वाले हैं। जिसको मतलब नहीं आता, जो कम सीखा है, जो दूध निकालना कम आता, तो 10 ही 12 करते हैं। अच्छा, जिसको जो पुराने जैसे 2 साल 3 साल 4 साल से 5 साल से कर रहे हैं ना, वो 20-25 जानवर का मतलब अकेले संभाल सकते हैं। संभाल सकते हैं। जैसा एक्सपीरियंस है वैसा हाँ, जैसे एक्सपीरियंस होता है उस हिसाब से मतलब आदमी अपना काम करता है। जैसा अभी आप लोगों का तनख्वाह जैसा साल को रहता है, मंथली का हिसाब रहता है? महीने का रहता है, साल को नहीं करते हैं। महीने को महीने महीने महीने। अच्छा, फिर आप ऐसा बीच में छोड़ के जाना वैसा नहीं होता? नहीं, जैसे हमें जाना है हाँ। तो सेठ को 1 महीने 15 दिन पहले बोलना पड़ता, सेठ जी मेरे को गांव जाना है, अपना आदमी अगर कोई है तो बुला लो, नहीं तो मैं किसी आदमी को पता करता हूँ, कोई अपना आदमी होता तो मैं उसको लगा देता हूँ। मेरे को घर पे जैसे जाना, कोई इमरजेंसी फंस गया, कोई काम फंस गया, तो सेठ भी बोले कोई बात नहीं, ठीक है, देखो आप भी देखो हम भी देखते हैं, अगर मिल जाएगा तो आप चले जाना। अगर जैसे नहीं जाना मतलब हो पाता है तो जैसे पैसे कौड़ी की दिक्कत होता है तो सेठ बोल देंगे मैं एडवांस में लगा देता हूँ, अपना घर का काम उधर हो जाएगा। तो जैसे कोई जैसे बड़ी हादसा होने वाला है तो फिर जाना पड़ता है, तो सेठ अपना खुद ही पैसा वैसा दे करके भेजते हैं, ऐसी कोई बात नहीं है। और हमारे सेठ जी बहुत अच्छे हैं। अच्छे है? हाँ, अच्छा देखते हैं। बच्चों हमें मतलब पूछते रहते हैं कोई दिक्कत कोई प्रॉब्लम, तो कुछ भी नहीं, सब कुछ अच्छा है। अब देखो, नौकर और सेठ दोनों एक फैमिली का सर्कल है तो ये काम चलेगा। हाँ, सेठ की मतलब फैमिली जो भी है उनका भी हमारा सब लोग से अच्छा रिलेशन है। आती है, आई भी आती है, उनसे भी अच्छे से बातचीत होता है। उनकी बहू भी आती हैं, उनसे भी मतलब अच्छा रिलेशन है। घर आना जाना रहता है, खाना पीना भी पूछते हैं, खाते भी हैं, वो भी हमारे पास खाते हैं। हम लोग अच्छे लोग मतलब एक फैमिली जैसे हम लोग कोई मतलब ये नहीं कि हमारे माथे मार्फत पे छोड़ दिए इतने जानवर तो हम अपना मर्जी से काम कर रहे हैं, सेठ को नुकसान का, ऐसा कुछ भी नहीं। अपना जैसे घर है, घर का काम समझ के करते हैं। ठीक है भैया, ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ಓಕೆ. ಸರ್ ಇದು ಏನು ಹೊಟ್ಟು ಸರ್? ತೊಗರಿ ಹೊಟ್ರಿ ಸರ್, ಇದು ತೊಗರಿ ಹೊಟ್ಟದ, ಸೋಯಾ ಹೊಟ್ಟದ, ಗೋಧಿ ಹೊಟ್ಟು, ಜೋಳ ಹೊಟ್ಟು ಎಲ್ಲ ನಾವು ಏನು ಮಾಡ್ತೇವೆ, ಈಗ ರಾಶಿ ಆಗೋಣ ಸಾಗಣೆ ಮಾಡ್ಕೊತೀವಿ. ಈಗ ಮಿನಿಮಮ್ ಎಲ್ಲ ಅಂದ್ರೆ ಇದು 40 ಟ್ರಾಲಿ 40 ಟ್ರಾಲಿ ಹೊಟ್ಟು ನಾವು ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಈ ಸ್ಟಾಕ್ ಮಾಡಿದ್ಮೇಲೆ ಈಗ 1 ವರ್ಷ ನಮಗೆ ಎಲ್ಲ ದನಗಳಿಗೆ ಸಾಕಷ್ಟು ಆಯ್ತು ರೀ. ಇದು ಹೊರನು ಈಗ ಬ್ಯಾಸ್ಗಿದಾಗ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಬರ್ತಂಗಿಸಿ ಹೊರಗೆ ಇಟ್ಟಿದ್ದೀವಿ. ಇದು ಈ ಕಡೆ ಇದು ತಿಪ್ಪಿ ಅದ ಸರ್ ನಮ್ದು ಎಲ್ಲ. ಇದು ನೀರು ಬರೋದ್ ಕಾರಣ ಅಂದ್ರೆ ಈಗ ಮುಂಜಾನೆ ಮತ್ತು ರಾತ್ರಿ 2 ಸಲ ದನಗಳು ತೊಳಿತಾರೆ. ಕೊಟ್ಟಿಗೆ ತೊಳಿತಾರೆ, ಅದು ಬಂದಿದ್ದ ನೀರು ಇಲ್ಲಿ ಬಂದು ಇದು ಆಯ್ತು ಸರ್. ಮೊದಲು ನಾವು ಏನು ಮಾಡಿದೆವು, ಆ ಸೈಡಿಗೆ ಇಲ್ಲಿ ಏನು ಕ್ರಾಪ್ ಇತ್ತಲ್ಲ, ಆ ಕ್ರಾಪಿಗೆ ನಾವು ಡೈರೆಕ್ಟ್ ಆ ಕಡೆ ನೀರು ಬಿಡ್ತಿದ್ವಿ. ಈ ಕಡೆ ಬಂದ್ ಮಾಡಿ ಆ ಕಡೆ ಬಿಡ್ತೀವಿ. ಆ ಕಡೆ ಖಾಲಿ ಆಗಿನ ಕಡೆಯಿಂದ ಇಲ್ಲಿ ಬಿಡ್ಲತ್ತೇವೆ ನೀರು. ಎಲ್ಲ ಬರ್ತದೆ, ಏನಿರಲ್ಲ. ಎಲ್ಲ ಗೊಬ್ಬರ ಒಂದು ಎಷ್ಟು ಈ ವರ್ಷ 75 ಟ್ರಾಲಿ ಗೊಬ್ಬರ ಬಂದಿದೆ ನಮ್ಮಲ್ಲಿ. ಒಂದು ಟ್ರಾಲಿ ಅಂದ್ರೆ ಮಿನಿಮಮ್ ಅಂದ್ರೆ 3,000 ರೂಪಾಯಿ ಒಂದು ಟ್ರಾಲಿ ವರ್ಷಕ್ಕೆ ಒಂದೇ ಸಲ ತೆಗಿತೀರಿ? ಒಂದೇ ಸಲ 75 ಟ್ರಾಲಿ ಬಂತು ಈ ವರ್ಷ. ಅಚ್ಚಾ. ಮತ್ತು ನೆಕ್ಸ್ಟ್ ಇಯರ್ ತನಕ ಫುಲ್ ಮಾಡುತ್ತೆ. ಏನೋ ಫೀವರ್ ಗೊಬ್ಬರ ಇರ್ತದ, ನಾವು ಹೊಲಕ್ಕೆ ಯೂಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿದ್ಮೇಲೆ ಮಾರ್ಕೋತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಅಮೂಲ್ಯ ಟೈಮ್ ತೊಗೊಂಡು ನಮಗೆ ಇಂಟರ್ವ್ಯೂ ಕೊಟ್ಟಿರಿ. ಓಕೆ, ಥ್ಯಾಂಕ್ ಯು.